ಅಶೋಕ್ ಅವರೇ, ಒಂದೊಂದು ಸಲ ನನಗೆ ರಾಜ್ಯದ ಜನರ ಹಣೆ ಬರನೇ ಸರಿ ಇಲ್ಲ ಅಂತ ಅನಿಸುತ್ತೆ. ಆಡಳಿತ ಪಕ್ಷದಲ್ಲೂ ಸಮಸ್ಯೆ, ವಿಪಕ್ಷದಲ್ಲಾದರೂ ಒಗ್ಗಟ್ಟಿದೆಯಾ ಅಂದರೆ ಅದೂ ಇಲ್ಲ. ನೀವು ಮನೆಯೊಂದು 3 ಬಾಗಿಲು ಆಗಿದ್ದೀರಿ. ನಿಮ್ಮಲ್ಲಾದರೂ ಒಂದು ಒಗ್ಗಟ್ಟು ಯಾವಾಗ ಬರುತ್ತೆ? ಒಂದು ಒಗ್ಗಟ್ಟಿನ ಹೋರಾಟ ನಾವು ಯಾವಾಗ ನೋಡಬಹುದು? ವಿರೋಧ ಪಕ್ಷದ ನಾಯಕರಿಗೂ ಅಧ್ಯಕ್ಷರಿಗೇನು ಆ ಥರದ್ದೇನು ಸಮಸ್ಯೆ ಏನು ಕಂಡಿಲ್ಲಲ್ಲ. ನಿಮ್ಮಿಬ್ಬರು ಎಲ್ಲಾದರೂ ಮಾಧ್ಯಮದಲ್ಲಿ ಬಂದಿದೆಯಾ? ಎಲ್ಲೂ ಇಲ್ಲ, ಆ ಥರದ್ದೇನೂ ಇಲ್ಲ. ನಾವು ಮೊನ್ನೆನೂ ಕೂಡ ಒಟ್ಟಿಗೆ ಮೀಟಿಂಗ್ ಮಾಡಿದ್ದೀರಿ, ಒಟ್ಟಿಗೆ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೀರಿ. ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದರೂ ನಾವಿಬ್ಬರು ಒಟ್ಟಿಗೆ ಸೇರಿ ತೆಗೆದುಕೊಳ್ತೀವಿ. ಗೊಂದಲ ಹಂಗಂದ್ಬಿಟ್ಟು ಗೊಂದಲ ಇಲ್ಲ ಅಂತಲ್ಲ, ಇದೇ ಸ್ವಲ್ಪ ಸಮಸ್ಯೆಗಳಿದೆ. ಅದು ಎಲ್ಲ ಜಾಹೀರಾತು ಆಗಿರುವಂಥದ್ದು. ಹೌದು. ಅದನ್ನು ನಿಮ್ಮಲ್ಲಿ ವೆಲ್ ಡಿಫೈನ್ಡ್ ಭಿನ್ನರ ಗುಂಪಿದೆ ಸರ್. ದಿಲ್ಲಿಗೆ ಹೋಗಿದ್ರು ಮೊನ್ನೆ, ನಿನ್ನೆ ವಾಪಸ್ ಬಂದಿದ್ದಾರೆ. ಬಂದೆ, ನಾನು ನೋಡಿದೆ ಮಾಧ್ಯಮದಲ್ಲಿ. ಇದು ಸೂಕ್ತ ಸಂದರ್ಭದಲ್ಲಿ ಅವರೆಲ್ಲ ಪಾರ್ಟಿಯ ಚೌಕಟ್ಟಿನಲ್ಲೇ ಇದ್ದಾರೆ. ಅವರೆಲ್ಲರೂ ಕೂಡ ಸಮಯ ಬಂದಾಗ ನಮ್ಮ ಕೇಂದ್ರದ ನಾಯಕರು ಕರೆದು ಮಾತಾಡಿದ್ದಾರೆ. ಆಲ್ರೆಡಿ ನಮ್ಮ ಇನ್ಚಾರ್ಜು ಕೂಡ ಮಾತಾಡಿದ್ದಾರೆ. ಅದೆಲ್ಲ ಸಣ್ಣ ಪುಟ್ಟದ್ದು ಸರಿ ಹೋಗುತ್ತೆ ಅನಿಸುತ್ತೆ. ವಿರೋಧ ಪಕ್ಷ ಇರೋದು ನಾವೇನು ರೂಲಿಂಗ್ ಪಾರ್ಟಿಯಲ್ಲಿ ಪ್ರಾಬ್ಲಮ್ ಆದ್ರೇ ಜನಗಳಿಗೆ ಸಮಸ್ಯೆ ಆಗೋದು. ವಿರೋಧ ಪಕ್ಷದಲ್ಲಿ ಏನು ಸಮಸ್ಯೆ ಏನು ಆಗಲ್ಲ. ರೂಲಿಂಗ್ ಪಾರ್ಟಿ ಅಧಿಕಾರ ನಡೆಸೋವಂಥವ್ರು, ಪ್ರೋಗ್ರಾಮ್ ಕೊಡೋವಂಥವ್ರು, ಜನಗಳಿಗೆ ಐ ಅಗ್ರಿ. ವಿರೋಧ ಪಕ್ಷದಲ್ಲಿ ಗೊಂದಲಗಳಾದಾಗ ರೂಲಿಂಗ್ ಪಾರ್ಟಿಯ ಮಿಸ್ಟೇಕ್ಗಳನ್ನು ಎತ್ತಿ ಆಡಿಸೋರು ಯಾರೇ ಇರೋದಿಲ್ಲ, ಅವ್ರು ಆರಾಮಾಗಿರ್ತಾರೆ. ಹಂಗಾಗಬಾರ್ದು ಅಂತ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಅದು ಒಳ್ಳೆಯ ಸಲಹೆನೇ. ಸರಿಯಾದ ಸಂದರ್ಭದಲ್ಲಿ ಅದೆಲ್ಲ ತೀರ್ಮಾನ ಮಾಡ್ತಾರೆ ಕೇಂದ್ರದ ನಾಯಕರು. ಅಂತ ದೊಡ್ಡ ಏನು ವಿಕೋಪಕ್ಕೆ ಹೋದಂಥ ಪರಿಸ್ಥಿತಿ ಏನಿಲ್ಲ. ಯತ್ನಾಳ್ ಉಚ್ಚಾಟನೆ ಮಾಡೋ ತನಕ ಹೋಗಿದೆ. 3 ಜನ ಆಗಿದ್ದಾರೆ. ಅವಾಗ 3 ಜನ ಉಚ್ಚಾಟನೆ ಆಗಿದೆ. ಹಿಂದೆ ಕಾಂಗ್ರೆಸ್ ಇದ್ದಾಗೂ ಕೂಡ 16 ಜನ ಪಾರ್ಟಿ ಬಿಟ್ಟು ಓಡೋಗಿದ್ರು. ನೀವು ಕರ್ಕೊಂಡಿದ್ರಿ ಅಂತ. ಅದರಿಂದ ವಿರೋಧ ಪಕ್ಷ ಇದ್ದಾಗ ಇವೆಲ್ಲ ನಡೆಯುತ್ತೆ, ಸಣ್ಣ ಪುಟ್ಟ. ಅದು ಸರಿ ಮಾಡ್ಕೊಂಡು ಹೋಗ್ತೀರಿ, ಹೋಗಲೇಬೇಕು. ರಾಜಕೀಯವಾಗಿ ಮತ್ತು ಪಾರ್ಟಿ ಹಿತದೃಷ್ಟಿಯಿಂದ ಒಟ್ಟಿಗೆ ಹೋದರೆ ಬೆನಿಫಿಟ್ ಇರ್ತತೆ. ಮತ್ತು ರಾಜ್ಯದ ಜನರ ಪ್ರೀತಿಯನ್ನು ಸಂಪಾದನೆ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಅದನ್ನು ಎಲ್ಲರೂ ತಿಳ್ಕೊಂಡು ಹೋಗೋದು ಒಳ್ಳೆಯದು. ನೀವು ಮಾತೆತ್ತಿದ್ರೆ ಹೇಳ್ತೀರಿ ಎಲೆಕ್ಷನ್ಗೆ ರೆಡಿ ಇದ್ದೀವಿ, ಎಲ್ಲಿ ರೆಡಿ ಇದ್ದೀರಿ ಅಂತ. ಚುನಾವಣೆ ಅಂದ್ರಾಗ ಎಲ್ಲ ಆಟೋಮೆಟಿಕ್ಕಾಗಿ ಎಲ್ಲೆಲ್ಲಿ ಬೋಲ್ಟು ನೆಟ್ಟು ಸರ್ ಮಾಡಬೇಕು ಎಲ್ಲ ಸರ್ ಮಾಡೋವಂಥದ್ದು ನಮ್ಮ ಕೇಂದ್ರದ ನಾಯಕರು ಸರಿಯಾಗಿದ್ದಾರೆ, ಜೋರಿದ್ದಾರೆ. ಅವರೆಲ್ಲ ಬೋಲ್ಟು ನೆಟ್ಟೆಲ್ಲ ಎಷ್ಟು ಟೈಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಪಕ್ಕಾ ಗೊತ್ತಿದೆ, ಮಾಡ್ತಾರೆ ಅವರು. ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಸೊ ಎಲೆಕ್ಷನ್ ಇಲ್ಲ, ಅವರೂ ಬೇರೆ ಬೇರೆ ರಾಜ್ಯದ ಎಲೆಕ್ಷನ್ ಬರ್ತಾಯಿದೆ, ಬ್ಯುಸಿಯಾಗಿದ್ದಾರೆ. ಮೋಸ್ಟ್ಲಿ ಅದನ್ನು ಸರ್ ಮಾಡ್ತಾರೆ ಅಂತ ಅನ್ಸುತ್ತೆ. ಎಸ್.